ಇನ್ನು ಬೆಂಗಳೂರಿನ ಹಲವು ಕಡೆ ಮರಗಳು ಧರಾಶಾಹಿಯಾಗಿದೆ. ಭಾರಿ ಮಳೆಯಿಂದಾಗಿ ಧರೆಗುರುಳಿದೆ ಬೃಹತ್ ಗಾತ್ರದ ಮರಗಳು. ಮಾಧವ ನಗರದ ಜೈನ್ ದೇವಸ್ಥಾನದ ಮುಂದೆ ಕೂಡ ಮರ ಬಿದ್ದಿದೆ. ಪಾರ್ಕ್ ಮಾಡಿದ ಕಾರಿನ ಮೇಲೆಯೇ ಆ ಮರ ಬಿದ್ದಿರೋದು. ಮರ ಬಿದ್ದ ಪರಿಣಾಮ ಕಾರಿನ ಮುಂಭಾಗದ ಗ್ಲಾಸ್ ಏನಿದೆ ಅದು ಪುಡಿ ಪುಡಿ ಆಗಿದೆ. ಬುಡ ಸಮೇತ ಕಿತ್ತು ಧರೆಗುರುಳಿದೆ ಬೃಹತ್ ಗಾತ್ರದ ಮರ. ಮರ ಬಿದ್ದು 21 ಗಂಟೆಗಳಾದರೂ ಕೂಡ ತೆರವು ಮಾಡಿಲ್ಲ GBA ಸಿಬ್ಬಂದಿಗಳು. ಯಾಕೆ ಅಂತ ಅಂದರೆ ಇನ್ಫ್ಯಾಕ್ಟ್ ನಾನು ರಸ್ತೆಯಲ್ಲಿ ಬರುವಾಗಲೂ ಸಾಕಷ್ಟು ಮರಗಳು ನೋಡಿದ್ದೆ. ಆಲ್ಮೋಸ್ಟ್ ಟೈಮ್ ಮಧ್ಯಾಹ್ನ ಆಗ್ತಾ ಬಂತು. ಹೆಚ್ಚು ಕಡಿಮೆ 21 ಗಂಟೆಗಳಾಗಿದೆ ಅಂತಂದರೆ ಇನ್ನೂ ಕೂಡ ಮರ ತೆರವು ಮಾಡುವಂಥ ಕಾರ್ಯಾಚರಣೆ ಆಗಿಲ್ಲ. ಸಂಬಂಧಪಟ್ಟಂಥ ಅಧಿಕಾರಿಗಳು ಅದೇನು ನಿದ್ದೆ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ. ಇದೇ ಥರದ ದೃಶ್ಯಗಳೇನಿದೆ ಬೆಂಗಳೂರಿನ ಬೇರೆ ಬೇರೆ ಏರಿಯಾಗಳಲ್ಲಿ ಸರ್ವೇ ಸಾಮಾನ್ಯ ಆಗಿದೆ. ನೋಡಿ, ಮಳೆ ಬಂದು ಮರ ಬಿದ್ದಿರೋದು ಯಾವಾಗ 21 ಗಂಟೆಗಳ ಹಿಂದೆ, ಅಂದರೆ ನಿನ್ನೆ ಸುರಿದಂಥ ಮಳೆ. ಇವತ್ತು ಆಲ್ರೆಡಿ ಬಿಸಿಲು ಬಂದಿದ್ದಾಯಿತು. ಅದು ಏನೇನು ಹೆಂಗಿದೆ ಅದೇ ಥರ ಯಥಾವತ್ತಾಗಿ ಹಾಗೆ ಇದೆ ನೋಡಿ. ಯಾವ ಅಧಿಕಾರಿಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಂಗಮೇಶ್ ಮೇತ್ರೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ನಿನ್ನೆ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆಯಾಗಿದ್ದು ಬಹಳಷ್ಟು ಹಾನಿಯಾಗಿದೆ. ಕೆಲವು ಮನೆ ಮುಂದೆ ಬೈಕ್ ಇರಲಿ, ಆಟೋ ಇರಲಿ, ಕಾರ್ ಇರಲಿ ಪಾರ್ಕ್ ಮಾಡ್ಕೊಂಡಿರ್ತಾರೆ. ಆದರೆ ಆ ಪಾರ್ಕ್ ಮಾಡಿರುವ ಕಾರ್ ಮೇಲೆ ನಿನ್ನೆ ಧಾರಾಕಾರ ಮಳೆಯಿಂದಾಗಿ ರಸ್ತೆಯ ಪಕ್ಕದಲ್ಲಿರುವ ಮರಗಳು ಕಾರ್ ಮೇಲೆ ಬಿದ್ದಿರುವ ಘಟನೆಗಳು ನಡೆದಿವೆ. ಸದ್ಯ ನಾನು ಮಾಧವ್ ನಗರದಲ್ಲಿದ್ದೇನೆ. ಅಂದರೆ ಮಾಧವ್ ನಗರದ ಜೈನ್ ದೇವಸ್ಥಾನದ ಒಂದು ಎದುರುಗಡೆ ಇರುವ ರಸ್ತೆಯಲ್ಲಿ ಬೃಹತ್ ಒಂದು ಮರ ಧರೆಗುಳಿದಿರುವ ಘಟನೆ ನಿನ್ನೆ ನಡೆದಿದೆ. ಪಕ್ಕದಲ್ಲೇ ಅದು ಅಂದರೆ ಪಾರ್ಕ್ ಮಾಡ್ಕೊಂಡಿದ್ರು ಮನೆ ಮಾಲೀಕರು. ಕಾರನ್ನ ಪಾರ್ಕ್ ಮಾಡ್ಕೊಂಡಿದ್ರು. ಆದರೆ ಆ ಕಾರ್ನ ಮೇಲೆ ಏಕಾಏಕಿ ಬಂದರೂ ಜಾಸ್ತಿ ಗಾಳಿ ಬಂದಿದ್ದರಿಂದ ಆ ಕೆಪಾಸಿಟಿ ತಡ್ಕೊಳ್ಳೋಕ್ಕಾಗದೆ ಆ ಮರ ಧರೆಗುಳಿದಿದ್ದು ನೇರವಾಗಿ ಒಂದು ಕಾರ್ ಮೇಲೆ ಬಿದ್ದಿರುವ ಘಟನೆಯನ್ನು ನಡೆದಿದೆ. ಆ ಕಾರ್ ಮೇಲೆ ಬಿದ್ದಿರುವುದರಿಂದ ಮುಂಭಾಗದ ಗ್ಲಾಸ್ ಏನಿರುತ್ತೆ, ಗ್ಲಾಸ್ನ ಸಂಪೂರ್ಣವಾಗಿ ಪುಡಿ ಪುಡಿಯಾಗಿರುವ ಘಟನೆಯನ್ನು ನಡೆದಿದ್ದು ಆ ಕಾರ್ನ ಮಾಲೀಕರಿಗೆ ಬಹಳ ನಷ್ಟ ಆಗಿದೆ ಅಂತಲೇ ಹೇಳ್ಬೋದು. ಸದ್ಯ ಕಾರ್ ಮಾಲೀಕರು ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗಿಲ್ಲ. ಹಾಗಾಗಿ ಕೇವಲ ಕಾರನ್ನು ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸದ್ಯ ಇದು ಒಂದು ಚಿತ್ರಣವಾದರೆ ಬೆಂಗಳೂರಿನಲ್ಲಿ ಇದೇ ರೀತಿಯಾಗಿದೆ. ಬೆಂಗಳೂರಿನಲ್ಲಿ ಯಾವುದೇ ಏರಿಯಾದಲ್ಲಿ ಹೋಗಲಿ ಬೆಳಗ್ಗೆ ನಿನ್ನೆ ರಾಜಾಜಿನಗರದಲ್ಲಿ ESI ಹಾಸ್ಪಿಟಲ್ ಏನಿದೆ, ESI ಹಾಸ್ಪಿಟಲ್ ಕೂಡ ಇದೇ ರೀತಿ ಆಟೋಗಳ ಮೇಲೆ ಬೃಹತ್ ಮರವನ್ನು ಬಿದ್ದಿದ್ದರಿಂದ ಆಟೋ ಚಾಲಕರು ಅಲ್ಲಿ ಮುಖ್ಯವಾದ ಅಂಶ ಏನೆಂದರೆ ಮರ ಬೀಳ್ತಾ ಇದ್ದಂತೆ ಗೊತ್ತಾಗ್ತಾ ಇದ್ದಂತೆ ಆಟೋ ಚಾಲಕರು ಪಾರಾಗಿರುವ ಘಟನೆ ನಡೆದಿದ್ದು ಸದ್ಯ ಬೆಂಗಳೂರಿನ ಮಾಧವ್ ನಗರದಲ್ಲಿರುವ ಕಾರ್ ಮೇಲೆ ಈ ರೀತಿ ಬೃಹತ್ ಕಾರದ ಮರ ಧರೆಗುಳಿದಿರುವ ಘಟನೆ ನಡೆದಿದ್ದು ಬಹಳಷ್ಟು ಅವರಿಗೆ ನಷ್ಟವಾಗಿದೆ. ಸದ್ಯ GBA ಅಧಿಕಾರಿಗಳು ತೆರವು ಮಾಡುವ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಇನ್ನೂ ಹಾಗೆ ಉಳಿದಿವೆ ಅನ್ನೋದು ದೃಶ್ಯ ಕೂಡ ನೋಡ್ತಾ ಇದ್ದೀವಿ. ಸದ್ಯ ಬೆಂಗಳೂರಿನಲ್ಲಿ 1000ಕ್ಕೂ ಅಧಿಕ ಕರೆಗಳು GBA ಅಧಿಕಾರಿಗಳಿಗೆ ಬಂದಿವೆ. ಮರಗಳಿಗೆ ಅಂದರೆ ನಮ್ಮ ಏರಿಯಾದಲ್ಲಿ ಮರಗಳು ಬಿದ್ದಿವೆ, ತೆರವು ಮಾಡಿ ಸರ್ ಅನ್ನೋ ವಿಚಾರಕ್ಕಾಗಿ 1000ಕ್ಕೂ ಅಧಿಕ ಕರೆಗಳನ್ನು ಬಂದಿರುವಂಥದ್ದು. ಅದರಲ್ಲಿ ಅರ್ಧದಷ್ಟು ಕರೆಗಳಿಗೆ ರಿಯಾಕ್ಷನ್ ಕೊಟ್ಟು ನಾವು ತೆರವು ಮಾಡ್ತೀವಿ ಅನ್ನುವ ವಿಚಾರವನ್ನು ಹೇಳಿರುವಂಥದ್ದು. ಸದ್ಯ 500ಕ್ಕೂ ಹೆಚ್ಚು ಮರಗಳನ್ನು ಬೆಂಗಳೂರಿನಲ್ಲಿ ತೆರವು ಮಾಡುವ ಕೆಲಸವನ್ನು GBA ಅಧಿಕಾರಿಗಳು ಮಾಡಿದ್ದಾರೆ. ಇನ್ನು ಅರ್ಧದಷ್ಟು ಹಾಗೆ ಉಳಿದಿವೆ. ಸದ್ಯ ಇದು ಮಾಧವ ನಗರದಲ್ಲಿ ಪರಿಸ್ಥಿತಿ ಆಗಿದ್ದು ಇದನ್ನು ಯಾವಾಗ ಮರವನ್ನು ತೆರವು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಯಾಕೆಂದರೆ ನಿನ್ನೆ ಬಿದ್ದಿರುವ ಮರವನ್ನು ಇನ್ನೂ ಕೂಡ GBA ಅಧಿಕಾರಿಗಳನ್ನ ಅರಣ್ಯ ವಿಭಾಗದ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ತೆರವು ಮಾಡುವ ಕಾರ್ಯಾಚರಣೆಯನ್ನು ಮಾಡಿಲ್ಲ. ಹಾಗಾಗಿ ಯಾವಾಗ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರವೀಂದ್ರ ಜೊತೆ ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.